ನಮಸ್ಕಾರ ವೀಕ್ಷಕರೇ, ಇಂದು ನಾವು ನಿಮಗೆ ತಿಳಿಸುತ್ತಿರುವ ಪ್ರಚಂಡಶಾಲಿಯಾದ ಈ ತಂತ್ರವು ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಸರಾಗವಾಗಿ ನೆರವೇರಲು ಸಹಾಯ ಮಾಡುತ್ತವೆ. ಯಾವುದೇ ಕೆಲಸವಾಗಲಿ ಅಥವಾ ನಿಮ್ಮಿಂದ ದೂರ ಇರುವ ವ್ಯಕ್ತಿಗಳನ್ನು ನಿಮ್ಮೆಡೆಗೆ ಸೆಳೆಯುವಂತೆ ಮಾಡಲು ಈ ಒಂದು ತಂತ್ರದ ಪ್ರಯೋಗ ಸಹಕಾರಿಯಾಗಿದೆ. ಈ ತಂತ್ರವನ್ನು ಗುರುವಾರ, ಶನಿವಾರ ಹಾಗೂ ಮಂಗಳವಾರದ ದಿನಗಳಲ್ಲಿ ಮಾಡಬಹುದಾಗಿದೆ. ಈ ಪ್ರಯೋಗವನ್ನು ಕೇವಲ ಒಂದು ಬಾರಿ ಪ್ರಯೋಗ ಮಾಡಿದರೆ ಸಾಕು, ನಿಮ್ಮ ಎಲ್ಲ ಇಚ್ಛೆಗಳು ಪೂರೈಸುತ್ತವೆ. ಇದರಿಂದ ನೀವು ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳಬಹುದು. ಯಾವುದೇ ತಂತ್ರವಿದ್ಯೆಗಳಾಗಲಿ ಅವುಗಳು ನಮ್ಮ ಜೀವನವನ್ನು ಸುಗಮವಾಗಿಸಲು ಸಹಕಾರಿಯಾಗಿವೆ. ಆದರೆ ಇಂತಹ ಶಕ್ತಿಶಾಲಿಯಾದ ತಂತ್ರದ ವಿದ್ಯೆಯನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ಉದ್ದೇಶದಿಂದ ಮಾಡಲೇಬಾರದು. ಹಾಗೆ ಮಾಡಿದರೆ ಅದರ ಫಲಿತಾಂಶ ಶೂನ್ಯ ಆಗಿರುತ್ತದೆ. ನೀವು ಯಾವಾಗ ಈ ತಂತ್ರದ ಪ್ರಯೋಗವನ್ನು ನಿಮ್ಮ ಜೀವನದಲ್ಲಿನ ಏಳಿಗೆಗಾಗಿ, ಮಾನಸಿಕ ನೆಮ್ಮದಿಗಾಗಿ ಬಳಸುತ್ತೀರೋ ಆಗ ನಿಮಗೆ ಇದು ಖಂಡಿತ ಫಲಿಸುತ್ತದೆ. ಹಾಗಾದರೆ ಈ ತಂತ್ರವನ್ನು ಹೇಗೆ ಮಾಡುವುದು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ತಂತ್ರವನ್ನು ಮಾಡಲು ಅರಿಶಿಣದ ಕೊಂಬು ಬೇಕಾಗುತ್ತದೆ. ಅರಿಶಿಣದ ಕೊಂಬನ್ನು ಹಿಡಿದುಕೊಂಡು ನಾವು ತಿಳಿಸುವ ಈ ಒಂದು ಮಹಾಶಕ್ತಿಶಾಲಿಯಾದ ಮಂತ್ರವನ್ನು 99 ಬಾರಿ ಪಠಿಸಬೇಕು. ವೀಕ್ಷಕರೇ, ಮಂತ್ರ ಹೀಗಿದೆ: ಓಂ ಸರ್ವ ದುಃಖ ಭವೇತ್, ಓಂ ಸರ್ವ ದುಃಖ ಭವೇತ್. ಈ ಒಂದು ಸುಲಭವಾದಂತಹ ಮಂತ್ರವನ್ನು ಪಠಿಸಿದ ನಂತರ ಅರಿಶಿಣದ ಕೊಂಬು ಸಿದ್ಧಿಯಾಗುತ್ತದೆ. ಇದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ನಿಮ್ಮ ರೂಮಿನಲ್ಲಿ ಅಥವಾ ದೇವರ ಮನೆಯಲ್ಲಿ ಇಟ್ಟುಕೊಳ್ಳಿ. ಇದನ್ನು ಹೊರಗೆ ಹಾಕುವ ಅಗತ್ಯವಿಲ್ಲ. ಇದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನು ವೃದ್ಧಿಸುತ್ತದೆ. ವೀಕ್ಷಕರೇ, ನಿಮಗೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಧನ್ಯವಾದಗಳು.